ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 143 ಕನ್ನಡ. ನಾವು ಈ ಸಲ ರಜೆಗೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದು ಸಣ್ಣ ತುಣುಕು ತೋರಿಸೋಣ ಅಂತ. ನೋಡಿ, ಇದೇ ನಮ್ಮ ಅಜ್ಜಿ ಮನೆ ಗೇಟು. ಹೀಗೆ ಇರುತ್ತೆ ಅಲ್ಲಿ ಕಾಂಪೌಂಡು. ಸುತ್ತಮುತ್ತ ಪರಿಸರ ತುಂಬ ಚೆನ್ನಾಗಿದೆ. ನಮ್ಮೂರು ಭಟ್ಕಳ. ನೋಡಿ, ಅಜ್ಜಿ ಮನೆ ಹೂವಿನ ಗಿಡ, ಮಲ್ಲಿಗೆ ಹೂವು. ಇದು ರಾಮಫಲ ಅಂತಾರೆ. ಹಣ್ಣು ರಾಮಫಲ ಹಣ್ಣಾಗಿರೋದು. ಇದು ಅನಾನಸ್ ಫ್ರೆಂಡ್ಸ್, ಗೊತ್ತಿದೆ ಅಲ್ಲ ನಿಮಗೆಲ್ಲ. ನೋಡಿ, ಇದೇ ಥರನೇ ಬೆಳೆಯೋದು. ಇದೆಲ್ಲ ಬೇಲಿ ಥರ ಬೆಳ್ಕೊಂಡಿರುತ್ತೆ ನಮ್ಮೂರ ಕಡೆ. ಮತ್ತೀಗ ನಾವೆಲ್ಲ ನಮ್ಮ ಹಿತ್ಲಿಗೆ ಹೋಗೋಣ. ಅಲ್ಲಿ ಅಡಿಕೆ ತೋಟ ಇದೆ ನಮ್ಮದು. ಈ ಥರ ನಾವು ದಂಟೆ ಮೇಲೆ ನಡ್ಕೊಂಡು ಹೋಗಬೇಕಾಗತ್ತೆ. ಮಳೆಗಾಲದಲ್ಲೆಲ್ಲ ಇಲ್ಲಿ ತುಂಬ ನೀರು ಹರಿತಾ ಇರುತ್ತೆ ಕೆಳಗೆ. ಅದಕ್ಕೆ ನಾವು ಈ ಥರ ಹಾಕ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಕಾಳುಮೆಣಸು, ವಿಳೆದೆಲೆ ಎಲ್ಲದನ್ನು ಬೆಳೆದಿದ್ದೀವಿ. ಅಡಿಕೆ ಮೇಯ್ನ್ ನಮಗೆ ಬೆಳೆ ಇರೋದು ಇಲ್ಲಿ. ತೆಂಗಿನಕಾಯಿಯು ಅಷ್ಟೇ. ಹೀಗೆ ನಮ್ಮ ಮನೆ ಹಿತ್ತಲನ್ನ ಹಾಗೆ ನೋಡ್ತಾ ಇರಿ. ವಿಡಿಯೋ ನೋಡಿ ತೋರಿಸ್ತಾ ನಾವು ವಿಡಿಯೋ ಎಂಡಲ್ಲೂ ನಿಮಗೇನೋ ಒಂದು ತೋರಿಸ್ತೀವಿ. ಏನೇನು ಬೆಳೆ ಬೆಳೆದಿದ್ದೀವಿ ಅದೆಲ್ಲ ತೋರಿಸ್ತೀವಿ. ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾ? ಈಗ ನೆಕ್ಸ್ಟು ಅದೇ ಬರುತ್ತೆ. ಆ ಜಾಗ ನೋಡೋದು ನಿಮಗೂ ಒಂಥರ ರೋಮಾಂಚನ ಆಗುತ್ತೆ. ನೋಡಿ, ನೋಡಿ ಈಗ ಬಂತು. ಇದು ಹೊಳೆ ಅಂತಾರೆ. ಇಲ್ಲಿ ಸ್ನಾನ ಮಾಡ್ಬೋದಾ? ಇದು ತುಂಬ ಹಳೆ ಕಲ್ಲು. ಫುಲ್ಲು ಅಲ್ಲಿ ಜಾಸ್ತಿ ಇದೆಯಾ? ಒಳಗಡೆ ದುಮ್ಕ್ಬಿಡ್ಬೋದಾ? ನಮ್ಮನೆ ಮಕ್ಕಳಿಗೆ 100 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಹೊಳೆನಲ್ಲಿ ಆಡಿ ಅಂತಂದರೆ ಎಷ್ಟು ಅಲ್ಲೇ ಧುಮುಕೋಕೆ ಹೆದರ್ಕೋತಾನೆ ನನ್ನ ಮಕ್ಕಳು. ಅಷ್ಟೇ. ಇವ್ರು ನಮ್ಮ ಮಾವ. ಇವರೇ ವಿಳೆದೆಲೆಲ್ಲ ಕಟ್ ಮಾಡಿ ತೆಕ್ಕೊಳ್ಳೋದು. ಹೀಗೆ ಅವ್ರ ಮರದಿಂದ ಮರಕ್ಕೆ ಹೀಗೆ ಹಾರಿ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಎಲ್ಲ ಜಿಮ್ಮು ಎಲ್ಲ ಇವ್ರಿಗಿಲ್ಲೇ ಆಗುತ್ತೆ. ವಿಳೆದೆಲೆ ಕೇಳ್ತಾರೆ. ಹಾಗೆ ಮೇಲತ್ತೆ ಅವರು ಅಲ್ಲಿಂದನೇ ಹಾಗೆ ಬೇರೆ ಕಡೆ ಹೋಗ್ತಾರೆ. ಇದು ನಮ್ಮ ಮಕ್ಕಳ ಆಟ. ಅಡಿಕೆ ಪಟ್ಟೆನಲ್ಲಿ ನೋಡಿ, ಇದರಲ್ಲಿ ಹೀಗೆ ಓಡಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಮಾಡ್ಕೊಬಂದವರು. ಮಕ್ಕಳಿಗೆಲ್ಲ ಫುಲ್ ಖುಷಿ. ಹಳೆ ಆಟ ಅಲ್ವಾ, ನಾವೆಲ್ಲ ಆಡಿದ್ವಲ್ಲ ಅದೇ ಆಟ ಇದು. ನೋಡಿ ನೋಡಿ, ಇದು ಜಾಕಾಯಿ ಮರ. ಯಾರಿಗೂ ಗೊತ್ತಿರಲ್ಲ. ಹೊಸ ನೋಡಿ, ಇಲ್ಲಿದೆ. ಇದು ಜಾಕಾಯಿ ಜಾಪತ್ರೆ. ನೋಡಿ, ಇದು ನೋಡಿ, ಜಾಕಾಯಿ ಮರ. ನಾವು ಈಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಬಿಟ್ಟಿದೆ. ನೆಕ್ಸ್ಟ್ ಈಗ ಪೇರ್ಲೆ ಮರಕ್ಕೆ ಹತ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಖುಷಿ ಅವರಿಗೆ. ಹಳ್ಳಿ ಕಡೆ ಬಂದರೆ ಎಲ್ಲ ಹಣ್ಣೆಲ್ಲ ಕಿತ್ಕೊಂಡು ಪೇರ್ಲೆ ಹಣ್ಣು ಅಂತೀವಿ. ನೀವಿಲ್ಲಿ ಸೀಬೆಕಾಯಿ ಅಂತ ಹೇಳ್ತೀರಾ. ಸೀಬೆಹಣ್ಣು ತುಂಬ ರುಚಿಯಾಗಿರುತ್ತೆ. ಇದು ವಿಷ್ಣು ಸೈಡಿಗೆ ಬಾ. ತುಂಬ ಸ್ವೀಟ್ ಇದೆ ಇದು ಹಣ್ಣು.
ರೋಡ್ ಕಡೆ ಇರೋದ್ರಿಂದ ಎಲ್ಲರೂ ಕಿತ್ತು ಕಿತ್ತು ಸ್ವಲ್ಪ ಸ್ವಲ್ಪ ಇದೆ, ಅದರಲ್ಲೇ ಹುಡುಕಿ ಹುಡುಕಿ ತೆಗಿತಾ ಇದ್ವಿ. ನೋಡಿ ನಮ್ಮ ದೊಡ್ಡವನು ಚಿಕ್ಕವನಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನಾವು ಟ್ರಿಪ್ ಹೋಗಿರೋದು ಹೇಳ್ತೀವಿ.